ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕಾಂಗ್ರೆಸ್ನ ಮೊದಲ ಕೇಂದ್ರ ಚುನಾವಣಾ ಸಮಿತಿ ಸಭೆ ಇವತ್ತು ಸಂಜೆ 6 ಗಂಟೆಗೆ ನಡೆಯುತ್ತೆ. ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಆಯೋಜನೆಯಾಗಿದೆ. ಟಿಕೆಟ್ ಫೈನಲ್ಗೆ ಸಿಎಂ ಡಿಸಿಎಂ ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಟಿಕೆಟ್ ಆಕಾಂಕ್ಷಿಗಳ ಹೆಸರಿನ ಪಟ್ಟಿ ಹಿಡಿಕೊಂಡು ದೆಹಲಿಗೆ ಹೊರಟಿದ್ದಾರೆ. ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ? ಒಂದು 18 ಕ್ಷೇತ್ರಗಳಲ್ಲಿ ಸಿಂಗಲ್ ನೇಮ್ ಮತ್ತು ಡಬಲ್ ನೇಮ್ಗಳನ್ನು, ಎರಡೆರಡು ಹೆಸರುಗಳನ್ನ ಫೈನಲ್ ಮಾಡ್ಕೊಂಡು ಹೊರಟಿದ್ದಾರೆ. ಅಂತಿಮವಾಗಿ ಒಬ್ಬರ ಹೆಸರು ಆಯ್ಕೆ ಮಾಡಲಾಗುತ್ತೆ. ಅಭ್ಯರ್ಥಿಗಳ ಆಯ್ಕೆಗೆ 2-3 ಸುತ್ತಿನ ಸಭೆ ನಡೆಸಿದ್ದಾರೆ ಸಿಎಂ ಡಿಸಿಎಂ. ರಾಜ್ಯ ನಾಯಕರಿಗೆ ಆಕಾಂಕ್ಷಿಗಳ ಹೆಸರಿನ ಶಾರ್ಟ್ ಲಿಸ್ಟ್ ರೆಡಿ ಮಾಡಿದ್ದಾರೆ ರಾಜ್ಯ ನಾಯಕರು. ಇದೇ ಲಿಸ್ಟ್ ಹಿಡಿಕೊಂಡು ದೆಹಲಿಗೆ ಸಿಎಂ ಡಿಸಿಎಂ ಹೊರಟಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆಗೆ ಗೆಲುವು ಒಂದೇ ಮಾನದಂಡ. ಹೈಕಮಾಂಡ್ ಈ ಮಾತು ಹೇಳಿದೆ. ಇವತ್ತು ದೇಶದಾದ್ಯಂತ 150 ಕ್ಷೇತ್ರಗಳ ಟಿಕೆಟ್ ಘೋಷಣೆ ಮಾಡೋ ಪ್ಲಾನ್ ಇದೆ. ರಾಜ್ಯದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಕೈಪಡೆ. 2-3 ಹಂತಗಳಲ್ಲಿ ಟಿಕೆಟ್ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಇರೋ ಕ್ಷೇತ್ರಗಳಲ್ಲಿ ಯಾರ ಅಭ್ಯರ್ಥಿ, ಒಬ್ಬ ಅಭ್ಯರ್ಥಿಯ ಹೆಸರು ಫೈನಲ್ ಆಗಿದ್ರೆ ಅದರ ಘೋಷಣೆ ಆಗುತ್ತೆ. ರಾಜ್ಯದ 10ರಿಂದ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪ್ಲಾನ್ ಏನಾಗಿರುತ್ತೆ? ಪ್ರಶಾಂತ್, ಗೆಲುವು ಒಂದೇ ಮಾನದಂಡ. ಬಿಜೆಪಿನೂ ಅದೇ ಹೇಳಿದೆ, ಕಾಂಗ್ರೆಸ್ಸು ಅದೇ ಹೇಳ್ತಾ ಇದೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ಗೆಲುವು ಒಂದೇ ಮಾನದಂಡ ಇಟ್ಕೊಳ್ಳಿ, ಲಿಸ್ಟ್ ತಗೊಂಡ್ ಬನ್ನಿ ಅಂತ. ರಾಜ್ಯದ ನಾಯಕರ ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಬಿಜೆಪಿಯಲ್ಲಿ ಹೈಕಮಾಂಡ್ನ ರೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ರಾಜ್ಯದಲ್ಲಿ ರಾಜ್ಯ ನಾಯಕರು ಕೀ ರೋಲ್ ಪ್ಲೇ ಮಾಡ್ತಾರೆ. ಭವನ, ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಇದೊಂದು ಅವರ ಸರ್ಕಾರದ ಒಟ್ಟಾರೆ ಮತ್ತು ಆಂತರಿಕವಾಗಿ ಕೂಡ ಅಳಿವು ಉಳಿವಿನ ಪ್ರಶ್ನೆ. ಹೀಗಾಗಿ ಕಾಂಗ್ರೆಸ್ ಶತಾಯಗತಾಯ ತನ್ನ ಸೀಟ್ಗಳನ್ನು ಹೆಚ್ಚಿಸ್ಕೊಳ್ಬೇಕು. ಈಗ ಚಿಕ್ಕೋಡಿ, ಪ್ರಕಾಶ್ ಹುಕ್ಕೇರಿ 2014ರಲ್ಲಿ ಮೋದಿ ಅಲೆಯ ಮಧ್ಯೆಯೂ ಕೂಡ ಗೆದ್ದವರು. 19ರಲ್ಲಿ ಸೋತರು ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ. ಈ ಬಾರಿಗೆ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. 10 ವರ್ಷ ವಯಸ್ಸು ಕೂಡ ನಿಲ್ಲಲ್ಲ, ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಪ್ರಕಾಶ್ ಹುಕ್ಕೇರಿ ಆದರೆ ಗೆಲ್ಲಬಹುದು ಅಂತಕ್ಕಂಥದ್ದಿದೆ. ಆದರೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಒಂದು ಕಡೆ OBC ಕೊಟ್ಟರೆ ಒಂದು ಕಡೆ ಲಿಂಗಾಯತ್ ಕೊಡಬೇಕು ಅನ್ನುವ ಕಾರಣದಿಂದ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಕೊಡಬೇಕು ಅಥವಾ BJP ಟಿಕೆಟ್ ಹಂಚಿಕೆಯವರಿಗೆ ಕಾಯ್ದು ಬೇರೆ ಅಭ್ಯರ್ಥಿ ಕೊಡಿ. ಈಗ ಲಕ್ಷ್ಮಣರಾವ್ ಚಿಂಗ್ಲೆ ಹೆಸರನ್ನು ಕೂಡ ಕಳಿಸಲಾಗಿದೆ, ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹೀಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಒಂದು ಕಾಂಬಿನೇಷನ್ ಅಡಿಯಲ್ಲಿ ಟಿಕೆಟ್ ಫೈನಲ್ ಮಾಡಲಾಗತ್ತೆ. ಪ್ರಾಯಶಃ BJP ಟಿಕೆಟ್ ಹಂಚಿಕೆ ಆದ ಮೇಲೆ ಕಾಂಗ್ರೆಸ್ ಆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡನ್ನು ಕೂಡ ಫೈನಲ್ ಮಾಡ್ಬೋದು ಅನ್ಸುತ್ತೆ. ಮತ್ತು ಅಲ್ಲಿ 2 ಫ್ಯಾಕ್ಷನ್ಗಳಿವೆ. ಸೌದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಲಿಂಗಾಯತ ನಾಯಕರದೊಂದು ಫ್ಯಾಕ್ಷನ್ ಇದೆ. ಈ ಕಡೆ ಜಾರಕಿಹೊಳಿಯವ್ರದ್ದೊಂದು ಬೇರೆ ಥರದ ರಾಜಕಾರಣ ನಡೆಯುತ್ತೆ. ಹೀಗಾಗಿ ಎರಡೂ ಒಟ್ಟುಗೂಡಿದರೆ ಮಾತ್ರ ಅಲ್ಲಿ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳು. ಹೀಗಾಗಿ BJP ಟಿಕೆಟ್ ಹಂಚಿಕೆಯ ನಂತರ ಅವೆರಡನ್ನೂ ತೆಗೆದುಕೊಳ್ಳೋದು. ಕಿರಣ್ ಸಾಧುನವರ್ ಕಳೆದ ಬಾರಿ ಕೂಡ ಇದ್ದರು. ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ, ಇದು ಬೆಳಗಾವಿಗೆ. ಡಾಕ್ಟರ್ ಗಿರೀಶ್ ಸೋನ್ವಾಲ್ಕರ್, ಸತೀಶ್ ಜಾರಕಿಹೊಳಿ ಈ ಹೆಸರನ್ನು ಹೇಳ್ತಾ ಇದ್ದಾರೆ. ಅವರು ಪುತ್ರಿಗೆ ಕೊಡಿ ಅಂತಾನು, ಪುತ್ರಿಗೆ ಕೊಡಿ ಅಂತಕ್ಕಂಥದ್ದಿತ್ತು. ಬಟ್ ಅದು ರಿಲೇಟಿವ್ಲಿ ಸ್ವಲ್ಪ ಕಡಿಮೆ ಇದೆ. ಓಕೆ, ಯಾಕಂದರೆ ಮೋದಿ ಅಲೆಯ ಮಧ್ಯೆ ಮಕ್ಕಳನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಹೋದರೆ ಅದೊಂದು ರೀತಿಯ ಸೆಟ್ ಬ್ಯಾಕ್ ಅಂತಕ್ಕಂಥ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅನೇಕ ಬಾರಿ ಹೇಳಿದ್ದಾರೆ, ಮಂಗಳ ಅಂಗಡಿ ನಿಂತರೆ, ಆ ಕುಟುಂಬದವ್ರು ನಿಂತರೆ ನಾವು ಮಗನನ್ನು ನಿಲ್ಲಿಸೋಲ್ಲ ಅಂತಕ್ಕಂಥದ್ದು. ಸೊ ಆ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ಗಳು ಫೈನಲ್ ಆಗಬೇಕು. ನಂತರ ಬೆಳಗಾವಿ ಮತ್ತು ಚಿಕ್ಕೋಡಿ ಫೈನಲ್. ಓಕೆ, ಉಳಿದಂತೆ ಇನ್ನೂ ಅನೇಕ ಕ್ಷೇತ್ರಗಳಿವೆ. ಈಗ ಫಾರ್ ಎಕ್ಸಾಂಪಲ್ ಬಾಗಲಕೋಟೆಯಲ್ಲಿ BJP ಏನು ಮಾಡುತ್ತೆ, ಗಾಣಿಗ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡುತ್ತೆ. ಓಕೆ, ಈ ಕಾಂಗ್ರೆಸ್ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡುತ್ತೆ. ಹೀಗಾಗಿ ವಿಜಯಾನಂದ್ ಕಾಶ್ಯಪ್ನವ್ರ ಪತ್ನಿ ವೀಣಾ ಕಾಶ್ಯಪ್ನವ್ರು ಇಸ್ ದ ಫಸ್ಟ್ ಚಾಯ್ಸ್. ನಂತರ ಅಜಯ್ ಕುಮಾರ್ ಸರ್ನಾಯಕ್, ಹಿಂದೆ ಒಂದು ಸಲ ರಾಮಕೃಷ್ಣ ಹೆಗಡೆ ಅವರ ಪಕ್ಷದಿಂದ ಗೆದ್ದಿದ್ದರು. ನಂತರ ಅವರು ಕಾಂಗ್ರೆಸ್ನಿಂದ ನಿಂತರೂ ಕೂಡ ಲಾಭ ಆಗಿರಲಿಲ್ಲ. ಹೀಗಾಗಿ ವೀಣಾ ಕಾಶ್ಯಪ್ನವರ ಹೆಸರು ಬಹುತೇಕ ಫೈನಲ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಕೊಪ್ಪಳದಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ದಾರೆ. ರಾಜಶೇಖರ್ ಹಿಟ್ನಾಳ್
ಶಾಸಕರು ಮತ್ತು ಅಮರೇಗೌಡ ಬಯ್ಯಾಪುರ್. ಹೀಗಾಗಿ 2 ಹೆಸರಿನಲ್ಲಿ ಒಂದು ಫೈನಲ್ ಆಗಬೇಕು. ಅದು ಕೂಡ BJP ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು. BJP ಒಂದು ವೇಳೆ ಕುರುಬ್ರಿಗೆ ಕೊಟ್ಟರೆ ಕಾಂಗ್ರೆಸ್ ಲಿಂಗಾಯತರಿಗೆ ಕೊಡ್ಬೋದು. BJP ಒಂದು ವೇಳೆ ಲಿಂಗಾಯತರಿಗೆ ಕೊಟ್ಟರೆ ಕಾಂಗ್ರೆಸ್ ಕುರುಬ್ರಿಗೆ ಕೊಡ್ಬೋದು. ಯಾಕಂದರೆ ಒಂದೇ ಸಮುದಾಯದ ಇಬ್ಬರು ಅಭ್ಯರ್ಥಿಗಳಿದ್ದಾಗ ನಿಮ್ಗೆ ವೋಟಿಂಗ್ ಪ್ಯಾಟರ್ನಲ್ಲಿ ಬದಲಾವಣೆ ಆಗುತ್ತೆ. ಕೊಪ್ಪಳ ಕುರುಬ ಬಾಹುಳ್ಯ ಕ್ಷೇತ್ರವು ಕೂಡ ಹೌದು. ಅದೇ ರೀತಿ ಬಳ್ಳಾರಿ ವೆಂಕಟೇಶ್ ಪ್ರಸಾದ್, VS ಉಗ್ರಪ್ಪ, ಸೌಕರ್ಣಿಕ ತುಕಾರಾಮ್ ಇವೆಲ್ಲ ಹೆಸರುಗಳಿವೆ. ಬಟ್ ನನಗನ್ಸುತ್ತೆ ನಾಗೇಂದ್ರ ಮೇಲೆ ಒತ್ತಡ ಇರುತ್ತೆ. ಶ್ರೀರಾಮುಲು ನಿಂತರೆ ಯು ಹ್ಯಾವ್ ಟು ಟೇಕ್ ಆನ್ ಅಂತಕ್ಕಂಥದ್ದು. ಈಗ ಅವ್ರನ್ನೇ ನಿಲ್ಲಿಸ್ತಾರಾ, ವಿ ಡೋಂಟ್ ನೋ. ಯಾಕಂದರೆ ಬಳ್ಳಾರಿ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ. ಜನಾರ್ದನ್ ರೆಡ್ಡಿ ಯಾರಿಗೆ ಬೆಂಬಲ ನೀಡ್ತಾರೆ ಅಂತಕ್ಕಂಥದ್ದು ಕೂಡ ಅಲ್ಲಿ ಕೀ ಫ್ಯಾಕ್ಟರ್ ಇರುತ್ತೆ. ಹಾವೇರಿಯಲ್ಲಿ BJP ಅಭ್ಯರ್ಥಿ ಕೂಡ ಫೈನಲ್ ಆಗಿಲ್ಲ. ಆನಂದ್ ಗಡ್ಡದೇವರ ಮಠ, ಹಿಂದೊಬ್ರು GS ಗಡ್ಡದೇವರ ಮಠ ಅಂತ ಶಾಸಕರಿದ್ರು ಶಿರಟ್ಟಿಯಲ್ಲಿ. ಅವರ ಪುತ್ರ ಆನಂದ್ ಗಡ್ಡದೇವರ ಮಠ ಯೂತ್ ಕಾಂಗ್ರೆಸ್ನಲ್ಲೂ ಆಕ್ಟಿವ್ ಆಗಿದ್ರು. ಆ ಶಿರಟ್ಟಿ ಮೀಸಲಾದ್ರಿಂದ GS ಗಡ್ಡದೇವರ ಮಠಕ್ಕೆ ಅವಕಾಶ ಬೇರೆ ಕಡೆ ಸಿಗಲಿಲ್ಲ. ಈಗ ಆನಂದ್ ಗಡ್ಡದೇವರ ಮಠ ಅಲ್ಲಿ ಟಿಕೆಟ್ ಕೇಳ್ತಾ ಇದ್ದಾರೆ. ಹಾವೇರಿ ಮತ್ತು ಗದಗ್ 2 ಜಿಲ್ಲೆಗಳು ಈ ಕ್ಷೇತ್ರದಲ್ಲಿ ಬರ್ತವೆ. ಸಲೀಂ ಅಹ್ಮದ್ ಹೆಸರಿದೆ. ಬಟ್ ಐ ಡೋಂಟ್ ಥಿಂಕ್ ಬೆಂಗಳೂರು ಸೆಂಟ್ರಲ್ಗೆ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟರೆ ಸಲೀಂ ಅಹ್ಮದ್ ವರ್ಕ್ ಆಗಿಲ್ಲ. ಯಾಕಂದರೆ ಹಾವೇರಿಯಲ್ಲಿ ಮುಸ್ಲಿಂ ಕೊಟ್ಟರೆ BJPಗೆ ಸುಲಭವಾಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ BJPಯ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ನಿರ್ಧಾರದಲ್ಲಿ ಮುಖ್ಯ ಆಗುತ್ತೆ. ಬಸವರಾಜ್ ಶಿವಣ್ಣರ್ ಈ ರೀತಿ ಕುರುಬ ಒಂದು ಜಂಗಮ, ಅಂದರೆ ಒಂದು ಲಿಂಗಾಯತ ಜಂಗಮ, ಇನ್ನೊಂದು ಮುಸ್ಲಿಂ, ಈ 3 ಆಕಾಂಕ್ಷಿಗಳನ್ನು ಕಳಿಸಲಾಗಿದೆ. ಇಟ್ ವಿಲ್ ಬಿ ಡಿಸೈಡೆಡ್ ಆನ್ ದ BJP ಕ್ಯಾಂಡಿಡೇಟ್. ಯಾಕಂದರೆ ಇದು BJP ಸತತವಾಗಿ ಗೆದ್ದಿರ್ತಕ್ಕಂಥ ಕ್ಷೇತ್ರ. ಇನ್ನು ಧಾರವಾಡ ಪ್ರಹ್ಲಾದ್ ಜೋಶಿ ವಿರುದ್ಧ ಯಾರು ಅಂತಕ್ಕಂಥದ್ದು. ಒಂದು ರಜತ್ ಉಳ್ಳಾಗಡ್ಡಿ ಮಠ, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿದ್ದರಿಂದ ಅವರು ಸೆಂಟ್ರಲ್ ಕ್ಷೇತ್ರದಲ್ಲಿ ಸೀಟನ್ನು ಕಳ್ಕೊಂಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯನೂ ಕೂಡ ಹೌದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕನ ಮಗಳಿಗೆ ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಕೊಡಲಾಗಿದೆ. ಇವ್ರ ತಂದೆ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ನಾವು ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ ಭಾಳ ದೊಡ್ಡ ಕಾಂಗ್ರೆಸ್ ನಾಯಕ, ಗಟ್ಟಿ ನಾಯಕ. ಬಟ್ ಅವ್ರಿಗೆ ಕಲ್ಗಟ್ಟಿಗೆಯಲ್ಲಿ ಟಿಕೆಟ್ ಸಿಗಲಿಲ್ಲ. ಸಂತೋಷ್ ಲಾಡ್ ಎಲ್ಲ ಬಂದಿದ್ದರಿಂದ ಟಿಕೆಟ್ ಸಿಗಲಿಲ್ಲ. ಈಗ ಮಗ ರಜತ್ ಉಳ್ಳಾಗಡ್ಡಿ ಮಠ 23ರ ವಿಧಾನಸಭೆ ತಪ್ಪಿಸ್ಕೊಂಡಿದ್ರು. ಲೋಕಸಭೆಗೆ ಟಿಕೆಟ್ ಕೊಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಶಿವಲೀಲಾ ಕುಲಕರ್ಣಿ, ವಿನಯ್ ಕುಲಕರ್ಣಿ ಪತ್ನಿ. ವಿನಯ್ ಕುಲಕರ್ಣಿ ಅವ್ರಿಗೆ ಧಾರವಾಡ ಜಿಲ್ಲೆಯ ಪ್ರವೇಶ ಇರದೇ ಇರೋದ್ರಿಂದ ಅವ್ರಿಗೆ ಧಾರವಾಡಕ್ಕೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು ವಿಧಾನಸಭೆ. ಬಟ್ ವಿನಯ್ ಕುಲಕರ್ಣಿ ಧಾರವಾಡದಲ್ಲಿ ಪ್ರವೇಶ ಮಾಡದೆ ಚುನಾವಣೆಯನ್ನು ಗೆದ್ದರು. ಮತ್ತು ಪ್ರಹ್ಲಾದ್ ಜೋಶಿ ಮತ್ತು ವಿನಯ್ ಕುಲಕರ್ಣಿ ಮಧ್ಯೆ ಒಂದು ಫೈಟ್ 2019ರಲ್ಲೂ ನಡೆದಿತ್ತು. ಹೀಗಾಗಿ ಶಿವಲೀಲಾ ಕುಲಕರ್ಣಿ ಅವ್ರನ್ನ ಹಾಕ್ತಾರೆ. ಶಾಕಿರ್ ಸನದಿ ಹೆಸರನ್ನು ಹಾಕಿ ಕಳಿಸಲಾಗಿದೆ. ಬಟ್ ಅವ್ರಿಗೆ ಮೊನ್ನೆ ಅಷ್ಟೇ CITB ಅಂದರೆ ಹುಬ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಮಾಡಲಾಗಿದೆ. ಬಟ್ ನನಗನ್ಸುತ್ತೆ ಧಾರವಾಡ ಹಾವೇರಿಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಹಾಕ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹುಬ್ಳಿ ಧಾರವಾಡದಲ್ಲಿ ಅದೊಂದು ಹಿಂದುತ್ವದ ಕ್ಷೇತ್ರವೂ ಕೂಡ ಅದು. ನೀವು ಮುಸ್ಲಿಂ ಅಭ್ಯರ್ಥಿ ಹಾಕಿದ ತಕ್ಷಣ ಕ್ರೋಢೀಕರಣ BJPಯತ್ತಾಗುತ್ತೆ. ಆ ಕಾರಣದಿಂದ ಅದು ಕೂಡ ಚರ್ಚೆಯಲ್ಲಿದೆ. ದಾವಣಗೆರೆ ವೆರಿ ಇಂಟ್ರೆಸ್ಟಿಂಗ್. ಪ್ರಭಾ ಮಲ್ಲಿಕಾರ್ಜುನ್ ನಿಲ್ತಾರಾ ಅಥವಾ ವಿನಯ್ ಕುಮಾರ್ ಶಾಮ್ನೂರ್ ಶಿವಶಂಕರಪ್ಪನವರ ಕುಟುಂಬದ ವಿರುದ್ಧ ಕಾಂಗ್ರೆಸ್ನಲ್ಲೇ ಸೆಡ್ ಹೊಡೆದಿದ್ದಾರೆ. ಕುರುಬ ಅಭ್ಯರ್ಥಿ. ಕಾಂಗ್ರೆಸ್ ಏನು ಮಾಡಿದೆ, ಸಿಂಗಲ್ ನೇಮ್ ಎಲ್ಲೆಲ್ಲಿ ಸಾಧ್ಯ ಇಲ್ವೋ ಅಲ್ಲಿ ಜಾತೀಯ ಕಾಂಬಿನೇಷನ್ಗಳನ್ನು ಮಾಡಿಟ್ಕೊಂಡಿದೆ. BJP ಏನು ಮಾಡುತ್ತೆ ಅದಕ್ಕೆ ಪ್ರತಿಯಾಗಿ. ಬಟ್ ಪ್ರಭಾ ಮಲ್ಲಿಕಾರ್ಜುನ್, ಅನೇಕರು ಹೇಳ್ತಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ರಿಗೆ ಟಿಕೆಟ್ ಸಿಕ್ಕರೆ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಹೋಗುತ್ತೆ. ವಿನಯ್ ಕುಮಾರ್ ಏನು ಕುರುಬ ಅಭ್ಯರ್ಥಿ ಇದ್ದಾರೆ, ಸಿದ್ದರಾಮಯ್ಯನವರ ಆಪ್ತರು, ಅವ್ರಿಗೆ ಟಿಕೆಟ್ ಕೊಟ್ಟರೆ BJPಯ ಅಭ್ಯರ್ಥಿ ಕೂಡ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್, ಮಧು ಬಂಗಾರಪ್ಪ ಶತಾಯಗತಾಯ ಗೀತಾ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಕಿಮ್ಮನೆ ರತ್ನಾಕರ್ ಕೂಡ ಹೌದು. ಆದರೆ ಕಾಂಬಿನೇಷನ್ ಅಡಿಯಲ್ಲಿ ಅಲ್ಲಿ ಲಿಂಗಾಯತರು ರಾಘವೇಂದ್ರ ಅಭ್ಯರ್ಥಿಯಾಗಿರೋದ್ರಿಂದ ಈಡಿಗ ಸೂಟ್ಸ್ ವೆಲ್. ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪಗೋಸ್ಕರ ಕೂಡ DK ಶಿವಕುಮಾರ್ ಪ್ರಯತ್ನ ಪಟ್ಟಿದ್ರು. ಆದರೆ ಮಧು ಬಂಗಾರಪ್ಪ ಮತ್ತು ಗೀತಾ ಒಪ್ಪಲಿಲ್ಲ. ಅವ್ರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು. ಹೀಗಾಗಿ ಗೀತಾ ಶಿವರಾಜ್ ಕುಮಾರ್ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ. ರೈಟ್, ನೋಡೋಣ ಈ ಫೈನಲ್ ಹೆಸರು ಯಾರ್ಯಾರ್ದು ಬರುತ್ತೆ ಅಂತ ಹೇಳಿ. ಒಂದು ಚಿಕ್ಕ ಬ್ರೇಕ್ನ ನಂತರ BJPಯಲ್ಲಿ ಒಂದಷ್ಟು ಗುಸುಗುಸು ಇದೆ, ಎಸ್ಪೆಷಲಿ ಬೊಮ್ಮಾಯಿ ಅವರ ಬಗ್ಗೆ. ಅದ್ರ ಬಗ್ಗೆನೂ ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.